ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. BMP ಚಾಲೆಂಜ್ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗಾಗಿ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಯಾಕಂದರೆ ನಿಮ್ಮ ಭವಿಷ್ಯ ಹೇಗಿರಬೇಕು, ನಿಮ್ಮ ಜೀವನ ಹೇಗಿರಬೇಕು, ನೀವು ಚೆನ್ನಾಗಿರಬೇಕು, ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಎಂಬುದೇ ನಮ್ಮೆಲ್ಲರ ಆಸೆ. ಅದಕ್ಕಾಗಿ ನಿಮಗೆ ಏನು ಚೆನ್ನಾಗಿರಲು ಏನು ಬೇಕೋ ಅದನ್ನು ಹೇಳಿಕೊಡುವುದೇ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿನ ಮುಖ್ಯ ಉದ್ದೇಶ. ಅದರಿಂದ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಹಾಗೆ ನಿಮ್ಮ ಹಸ್ತವನ್ನು ನೋಡಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ನಿಮ್ಮ ಆಸಕ್ತಿ ಇದ್ದರೆ ಈಗಲೇ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಕೇಳಿ ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಿ ನಿಮ್ಮ ಜೀವನವನ್ನು ಯಾವ ರೀತಿ ಹೊಂದಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತೇವೆ. ಆ ರೀತಿ ನೀವು ಹೊಂದಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ. ಹಾಗೆ ಇದು ಸಮಯಕ್ಕೆ ಹೆಚ್ಚಿನ ಬೆಲೆ ಇರುವುದರಿಂದ ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ಕಳಿಸಿ, ಆಸಕ್ತಿ ಇಲ್ಲದಿದ್ದವರು ಕಳಿಸಿ ನಿಮಗೆ ತೊಂದರೆ ಕೊಡಬೇಡಿ. ಈಗ ಇಂದಿನ ವಿಚಾರ ನೋಡಿ, ಲೈಫ್ ಲೈನ್ ಡಿವೈಡೆಡ್ ಇನ್ 2 ಪಾರ್ಟ್ಸ್ ಇನ್ ಹ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಲೈಫ್ ಲೈನನ್ನು, ಅಂದರೆ ನಿಮ್ಮ ಆಯುಷರೇಖೆಯನ್ನು, ಇದೇ ನೋಡಿ ಆಯುಷರೇಖೆ, ಇದನ್ನು ನಿಮ್ಮ ಹ್ಯಾಂಡನ್ನು ಅಂದರೆ ನಿಮ್ಮ ಹಸ್ತವನ್ನು 2 ಭಾಗವಾಗಿ ವಿಂಗಡಿಸುವ ಒಂದು ರೇಖೆ ಅಂತ ಹೇಳೋದು. ನೋಡಿ, ಇದು ಅರ್ಧ ಭಾಗ ಅಂತ ನೀವು ಇಟ್ಕೊಳ್ಳಿ, ಇನ್ನು ಅರ್ಧ ಭಾಗ ಹೀಗೆ, ಅದೇ ಇಲ್ಲಿಂದ ಇಲ್ಲಿವರೆಗೂ ಅದು ಅರ್ಧ ಭಾಗವನ್ನು ನೀವು ತಿಳ್ಕೊಳ್ತೀರಿ. ಆದರೆ ಹಾಗೆ ಅದು 2 ಭಾಗವಾಗಿ ವಿಂಗಡಿಸುವಾಗ ಈ ರೇಖೆ ಯಾವ ಭಾಗ ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಂಡಿದೆಯೋ ಅದರಂತೆ ನಿಮ್ಮ ಅದೃಷ್ಟವನ್ನು ನೋಡಿ ಹೇಳಬೇಕಾಗುತ್ತದೆ. ಆದುದರಿಂದ ಲೈಫ್ ಲೈನ್ ಅಂದರೆ ನಿಮ್ಮ ಆಯುಷ ರೇಖೆಗೆ ನಿಮ್ಮ ಭವಿಷ್ಯದಲ್ಲಿ ಹೆಚ್ಚಿನ ಮಹತ್ವ ಇದೆ ಎಂಬುದನ್ನು ನೀವು ತಿಳ್ಕೊಳ್ಬೇಕು. ಅಂದರೆ ಲೈಫ್ ಲೈನ್ ಡಿವೈಡೆಡ್ ಇನ್ 2 ಪಾರ್ಟ್ಸ್ ಇನ್ ಹ್ಯಾಂಡ್, 2 ಭಾಗವಾಗಿ ಅದು ವಿಂಗಡಿಸಿರುತ್ತದೆ. ಈ ಆಯುಷ ರೇಖೆ ಚೆನ್ನಾಗಿದ್ದರೆ, ಈ ಆಯುಷರೇಖೆ ಯಾವುದೇ ದೋಷ ಫಲಗಳಿಲ್ಲದೆ ಇದ್ದರೆ ಅದು ಎದ್ದು ಕಾಣುವಂತಿದ್ದರೆ, ನೀವು ಹುಟ್ಟಿದ ಮನೆಯಲ್ಲಿ ಎಷ್ಟೇ ಬಡತನವಿದ್ದರೂ ಅಥವಾ ಕಷ್ಟ ನಷ್ಟಗಳಿದ್ದರೂ ನೀವು ಬೆಳೆದಂತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಬರುತ್ತದೆ. ನೀವು ಜೀವನದಲ್ಲಿ ಹಲವು ರೀತಿಯ ಸುಖ ಸಂತೋಷಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಈ ರೇಖೆ ಚೆನ್ನಾಗಿದ್ದರೆ. ಈಗ ನೋಡಿ, ನಿಮ್ಮ ಈ ರೇಖೆ ಹೆಚ್ಚು ಚೆನ್ನಾಗಿರುತ್ತೋ ಹಾಗೆ ನಿಮ್ಮ ಜೀವನದ ಪ್ರತಿಯೊಂದು ಹಂತವೂ ಅಷ್ಟೇ ಸುಖ ಸಂತೋಷದಿಂದ ಕೂಡಿರುತ್ತದೆ. ಆ ದಿಶೆಯಲ್ಲಿ ಏನಾದರೂ ದೋಷ ಫಲಗಳಿದ್ದರೆ ಆವಾಗ ನಿಮ್ಮ ಜೀವನದಲ್ಲಿ ನೀವು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಸ್ಥಿತಿ ಎದುರಾಗಬಹುದು. ಜೀವನದಲ್ಲಿ ಏರುಪೇರುಗಳು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಈ ರೇಖೆಯನ್ನು ನೋಡಿ ನಿಮ್ಮ ದೀರ್ಘಾಯುಷು, ನಿಮ್ಮ ಸ್ಥಿತಿಗತಿಗಳನ್ನು ನಾವು ಲೆಕ್ಕ ಹಾಕುತ್ತೇವೆ. ಅದೇ ರೀತಿ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳಲು ಇದರ ಯಾವ ರೀತಿಯ ರೇಖೆ, ಅಂದರೆ ಈ ರೇಖೆ ಯಾವ ರೀತಿ ಇದೆ ಎಂಬುದನ್ನು ನೋಡಿ ತಿಳ್ಕೊಳ್ಳುತ್ತೇವೆ. ಅಂದರೆ ಇದನ್ನು ನಾವು ಸಾಮಾನ್ಯವಾಗಿ
ಮನೆಯ ಯಜಮಾನ, ಮನೆಯ ಯಜಮಾನನ ಸ್ಥಾನಮಾನವನ್ನು ಕೊಟ್ಟು ಹೇಳ್ತೇವೆ. ಅಂದರೆ ಈ ರೇಖೆ, ಆಯುಷ ರೇಖೆ ಮನೆಗೆ ಯಜಮಾನ ಇದ್ದ ಹಾಗೆ, ಕಡೆಯವರೆಗೂ ನಮ್ಮನ್ನು ಕಾಪಾಡುವಂತಹ, ಸಹಕರಿಸಿಕೊಂಡು ಬರುವಂತಹ ಒಂದು ರೇಖೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಆದುದರಿಂದ ಇದು ಮನೆಯವರೊಂದಿಗೆ ಆತ್ಮೀಯ ಭಾವ, ಮನೆಯವರೊಂದಿಗೆ ಆತ್ಮೀಯ ಭಾವವನ್ನು ಹೊಂದಿರುವಂಥ ಒಂದು ರೇಖೆ. ಮನೆಯವರೊಂದಿಗೆ ಎಲ್ಲ ರೀತಿಯ ಜವಾಬ್ದಾರಿ, ಎಲ್ಲರ ಬಗ್ಗೆಯೂ ಕೇಳಿ ತಿಳಿದುಕೊಳ್ಳುವಂಥ ಒಂದು ಕಾಳಜಿ ಇರುವಂತಹ ಒಂದು ರೇಖೆ ಈ ಆಯುಷ ರೇಖೆ. ಅದು ನಮ್ಮ ಹಸ್ತಕ್ಕೆ ಬಹಳ ಮುಖ್ಯವಾದಂತಹ ಒಂದು ರೇಖೆ. ಹಾಗೆ ಸಂಗಾತಿ ಯಾವ ರೀತಿ ಇರ್ತಾರೆ, ಸಂಗಾತಿಯ ನೆರವು ಯಾವ ರೀತಿ ಇರುತ್ತೆ ಮುಂತಾದ ವಿಚಾರಗಳನ್ನು ನಾವು ಇದನ್ನು ನೋಡಿ ತಿಳಿದುಕೊಳ್ಳುತ್ತೇವೆ. ಈಗ ನೋಡಿ, ಈ ರೇಖೆ ಜಾಸ್ತಿ ಹಿಂಗೆ ಬಳಸಿ ಬಂದರೆ, ಅಂದರೆ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಆಕ್ರಮಿಸಿಕೊಂಡರೆ, ಭಾಗ್ಯರೇ ಈ ನಮ್ಮ ಆಯುಷ ರೇಖೆ ಹಸ್ತದ ಅರ್ಧಕ್ಕಿಂತಲೂ ಹೆಚ್ಚು ಭಾಗವನ್ನು ಆಕ್ರಮಿಸಿಕೊಂಡಿದ್ದರೆ ದೀರ್ಘಾಯುಸು, ಅವರು ಹೆಚ್ಚಿನ ಕಾಲ ಬದುಕಿರುವಂತಹ ವ್ಯಕ್ತಿಯಾಗಿರುತ್ತಾರೆ. ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಅವರು ಈಡೇರಿಸುತ್ತಾರೆ. ಅವರು ಅಂದುಕೊಂಡದನ್ನು ಅವರು ಜೀವನದಲ್ಲಿ ನಡೆಸಿಕೊಂಡು ಹಣವಂತರಾಗಿ, ಶ್ರೀಮಂತರಾಗಿ, ಜೀವನದಲ್ಲಿ ನಾಯಕರಾಗಿ ಅವರು ಹೆಚ್ಚು ಜನಪ್ರಿಯ ವ್ಯಕ್ತಿಯಾಗಿ ಮಾರ್ಪಡುತ್ತಾರೆ. ಮಧ್ಯ ವಯಸ್ಸಿನ ಬಳಿಕ ಇವರು, ಮಧ್ಯ ವಯಸ್ಸಿನ ಎಂದರೆ ಇಲ್ಲಿಂದ ಮಧ್ಯ ವಯಸ್ಸಿನ ಬಳಿಕ ಇವರು ಜೀವನದಲ್ಲಿ ಹೆಚ್ಚು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ. ಹಾಗೆ ನೋಡಿ, ಅದಕ್ಕೆ ನೋಡಿ ಈ ಥರ 3 ಗೆರೆಗಳು, ಹೀಗೆ 3 ಗೆರೆಗಳಿದ್ದರೆ ಅವರ ಜೀವನದಲ್ಲಿ ಏರುಪೇರುಗಳಿದ್ದರೂ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಜೀವನದಲ್ಲಿ ಅವರು ಸುಖ ಜೀವನವನ್ನು ಮಧ್ಯ ವಯಸ್ಸು ದಾಟಿದ ಮೇಲೆ ಹೆಚ್ಚು ಸಂತೋಷವಾಗಿ ಜೀವನವನ್ನು ಕಳೆಯುತ್ತಾರೆ. ಈಗ ನೋಡಿ, ಅದೇ ರೀತಿ ಈ ಕಡೆಗೆ ಇಲ್ಲದೇ ಇದ್ದರೆ, ಈ ರೀತಿ ಈ ಕಡೆಗೆ ಮಾತ್ರ ತಿರುಗಿದ್ದರೆ, ಅಂದರೆ ನಿಮ್ಮ ಹಸ್ತದ ಶುಕ್ರಪರ್ವದ ಕಡೆಗೆ ಒಂದು ಶಾಖಾರೇಖೆ ಬಂದಿದ್ದರೆ, ಸಂಗಾತಿಯ ಸಹಕಾರದಿಂದ ಅಥವಾ ಹೆಂಡತಿಯ ಸಹಕಾರದಿಂದ ಅಥವಾ ಗಂಡನ ಸಹಕಾರದಿಂದ ಇವರು ಜೀವನದಲ್ಲಿ ಹೆಚ್ಚು ಆಸ್ತಿಯನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆಗಳು ಇದೆ. ಅಂದರೆ ಇವರಿಗೆ ಹೆಂಡತಿಯನ್ನು ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿ ಅನಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹೀಗಿದ್ದಾಗ ಅಂದರೆ ಹೇಳಿದೆ. ಹಾಗೆ ಇಂಥ ಇದ್ದವರು ಗುರುಪರ್ವ, ಈ ಗುರುಪರ್ವ ಇದೆಯಲ್ಲ, ಈ ಗುರುಪರ್ವವು ಚೆನ್ನಾಗಿದ್ದರೆ ಇವರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತದೆ. ಸುಖ ಸಂತೋಷದಲ್ಲಿ ಜೀವನವನ್ನು ನಡೆಸುತ್ತಾರೆ. ಇವರಿಗೆ ಹೆಚ್ಚಿನ ಪಾಂಡಿತ್ಯವೂ ಒದಗಿ ಬರಲಿದೆ ಎಂಬುದು ಈ ಗುರುಪರ್ವ ಚೆನ್ನಾಗಿದ್ದವರ ಒಂದು ಸೂಚನೆ ಎಂಬುದನ್ನು ತಿಳಿಬಹುದು. ಈಗ ಬುಧಪರ್ವದಲ್ಲಿ ಹೀಗಿದ್ದು, ಈ ಲೇಖನ ಇರುವುದು ಬುಧಪರ್ವದಲ್ಲಿ ಹೀಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಹಣ ಸಂಪಾದನೆಯಲ್ಲಿ ಇವರಿಗೆ ಸರಿಗಟ್ಟುವವರು ಯಾರೂ ಇರಲ್ಲ. ಯಾಕಂದರೆ ಇವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಉತ್ತಮವಾದ ಹಣ ಸಂಪಾದನೆಗೆ ಬೇಕಾದ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಇವರು ವ್ಯಾಪಾರ ವ್ಯವಹಾರದಿಂದ ಧನವನ್ನು ಸಂಪಾದನೆ ಮಾಡುವುದೇ ಇವರ ಮುಖ್ಯ ಉದ್ದೇಶವಾಗಿರುತ್ತದೆ. ಅಂದರೆ ನಾನು ಹೇಳಿದ್ದು ನಿಮಗೆ ಅರ್ಥವಾಗಿರ್ಬೋದು. ಈ ಆಯುಷ ರೇಖೆ ದೀರ್ಘವಾಗಿದ್ದು, ದೀರ್ಘ ಸುತ್ತು ಅರ್ಧಕ್ಕಿಂತ ಹೆಚ್ಚಾಗಿ ಹೋಗಿದ್ದು, ಇಲ್ಲಿ ಬೂದ ಪರ್ವದಲ್ಲಿ ಇಂತಹ ಒಂದು
ಒಂದು ತ್ರಿಕೋಣ ಚಿಹ್ನೆ ಇದ್ದಾಗ ಆ ವ್ಯಕ್ತಿ ವ್ಯಾಪಾರ ವ್ಯವಹಾರದಿಂದ, ಬುದ್ಧಿವಂತಿಕೆಯಿಂದ, ಜಾಣತನದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರೆನಿಸಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ. ಇವರು ಹಸ್ತದಲ್ಲಿ ಇನ್ನೊಂದು ನೋಡಿ, ಹೀಗೆ ನಕ್ಷತ್ರ ಚಿಹ್ನೆ ಇದ್ದರೆ, ಈ ನಕ್ಷತ್ರ ಚಿಹ್ನೆ ಇದ್ದರೆ, ಬುಧ ಪರ್ವದ ನಕ್ಷತ್ರ ಚಿಹ್ನೆ ಇದ್ದರೆ ಇವರು ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಅಲ್ಲ, ಇವರು ಹೆಚ್ಚಿನ ಮಾತುಗಾರಿಕೆಯಿಂದ, ಅಂದರೆ ವ್ಯಾಪಾರ ವ್ಯವಹಾರ, ಭಾಷಣ, ಮಾತಿನಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಗುಣ ಇವರಲ್ಲಿ ಕಂಡುಬರುತ್ತದೆ. ಹಣ ಸಂಪಾದನೆಗೆ ವ್ಯಾಪಾರ ವ್ಯವಹಾರ ಮಾತ್ರ ಅಲ್ಲ, ಅಂದರೆ ಅವರು ಹೆಚ್ಚಿನ ಹಣವನ್ನು ಅವರ ಮಾತಿನಿಂದ, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಲಿನಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ ಎಂದು ನೀವು ತಿಳ್ಕೋಬೇಕು. ಯಾವುದೇ ವ್ಯಕ್ತಿಯೇ ತ್ರಿಕೋಣ ಅಥವಾ ಸ್ಟಾರ್, ಅಂದರೆ ನಕ್ಷತ್ರ ಚಿಹ್ನೆ ಬುಧ ಪರ್ವದಲ್ಲಿದ್ದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ವ್ಯಾಪಾರ ವ್ಯವಹಾರ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲಿನಿಂದ. ಈಗ ನೋಡಿ, ಈ ರೇಖೆ ಇದ್ದಂಗೆ, ಈ ರೇಖೆಗೆ ಆಯುಷ ರೇಖೆಯನ್ನು ಹೇಳದಂಗೆ ಬಂದಿದ್ದಾರೆ. ಈಗ ನೋಡಿ, ಹೀಗೆ ರೇಖೆಗಳು ಬುಧ ರೇಖೆಯ ಮೇಲೆ ಈ ಥರ ರೇಖೆಗಳಿದ್ದಾಗ, ಇಂತಹ ರೇಖೆಗಳಿದ್ದಾಗ ಇವರು ಸಣ್ಣ ವಯಸ್ಸಿನಲ್ಲಿಯೇ ಹಣ ಸಂಪಾದನೆ ಮಾಡಿ ಹೆಚ್ಚಿನ ಶ್ರೀಮಂತಿಕೆಯನ್ನು ಗಳಿಸುತ್ತಾರೆ. ಅಂದರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಒಂದು ವೇಳೆ ಇವರಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಬುಧ ಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಇವರು ತಮ್ಮ ವ್ಯಾಪಾರ ವ್ಯವಹಾರದಿಂದ ಕೋರ್ಟು ಕಚೇರಿ ಅಲೆಯುವಂತಹ ಸಾಧ್ಯತೆಗಳಿದೆ ಎಂಬುದನ್ನು ಮರೆಯಬಾರದು. ಆದುದರಿಂದ ಬಹಳ ಎಚ್ಚರಿಕೆಯಿಂದ ಅವರು ಜೀವನದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ದೀಪ ಇದ್ದರೂ ಅಷ್ಟೇ ನೋಡಿ, ಈ ಥರ ದೀಪ ಇದ್ದರೂ ಸಹ ಅಥವಾ ಕಪ್ಪು ಚುಕ್ಕೆ ಇದ್ದರೂ ಸಹ ಈ ವ್ಯಕ್ತಿಗಳು ಮುಂದೆ ಅವರು ಜೀವನದಲ್ಲಿ ತಮ್ಮ ಒಳ್ಳೆಯ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತದೆ. ಅವರು ಆ ರೀತಿ ತಮ್ಮ ನೆಮ್ಮದಿ ಮಾಡಿಕೊಂಡು ಜೀವನದಲ್ಲಿ ಕೋರ್ಟು ಕಚೇರಿ ಅಂತ ತಿರುಗಿ ಹಣವನ್ನು ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು. ಈಗ ನಾವು ಇವತ್ತು ಹೇಳಿದ್ದು ನಮ್ಮ ಆಯುಷ ರೇಖೆ ವಿಶಾಲವಾಗಿದ್ದರೆ ಏನಾಗುತ್ತದೆ, ಆಯುಷ ರೇಖೆ ವಿಶಾಲವಾಗಿದ್ದಾಗ ಅದರಿಂದ ದೊರೆಯುವ ಕೆಲವು ಫಲಗಳ ಬಗ್ಗೆ ಹೇಳಿದ್ದೇನೆ. ಅಂದರೆ ಆಯುಷ ರೇಖೆ ನಮ್ಮ ಜೀವನದ ಒಂದು ಮುಖ್ಯವಾದ ಒಂದು ರೇಖೆ. ಅಂದರೆ ನಮ್ಮ ಜೀವನದಲ್ಲಿ ಏನೇನು ನಡೆಯಬಹುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಲೈಫ್ ಲೈನ್ ಡಿವೈಡ್ ಇನ್ 2 ಪಾರ್ಟ್ಸ್ ಹ್ಯಾಂಡ್ ಅಂತ ಹೇಳಿದ್ದೀನಿ. ಅಂದರೆ ಹಸ್ತವನ್ನು 2 ಭಾಗವಾಗಿ ಅದು ವಿಂಗಡಿಸುತ್ತದೆ. ಆದರೆ ಅದು ವಿಶಾಲವಾಗಿದ್ದಾಗ ಏನು, ಆಗ ಅದರಲ್ಲಿ ಗುರುಪರ್ವಚನ ಆಗಿದ್ದು ಬುಧ ಪರ್ವಚನ ಆಗಿದ್ದಾಗ ಏನೇನು ನಡೆಯುತ್ತದೆ ಜೀವನದಲ್ಲಿ ಎಂಬುದನ್ನು ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಡಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಬಹುದು. ಹಾಗೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯವನ್ನು ಮೊಬೈಲ್ನಲ್ಲಿ ತಿಳಿಯುವಂಥ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಅಲ್ಲದೆ ನಿಮ್ಮ ಇಷ್ಟ ಬಂದಾಗೆ ಯಾವುದಕ್ಕೆಲ್ಲ ಕಳಿಸಿದ್ರೆ ಏನು ಉಪಯೋಗ ಇಲ್ಲ. ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಲ್ಲಿ ಬರುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನಿಮ್ಮ ಜೀವನ ಮುಂದೆ ಹೇಗಿರಬೇಕು ಎಂದು ನಿರ್ಧರಿಸಿ ನೀವು ಜೀವನದಲ್ಲಿ ಯಶಸ್ವಿಯಾಗುವ ದಾರಿಯ ಬಗ್ಗೆ ತಿಳಿಸ್ಕೊಡುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.